ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಜೋರು ಮಳೆ ಬರ್ತಾ ಇದೆ. ಸಾಯಂಕಾಲದ ಹೊತ್ತು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂತ ಮನಸ್ಸಾಗ್ತಿತ್ತು. ಆಲೋಚನೆ ಮಾಡಿದೆ ಏನು ಮಾಡೋದು ಅಂತ ಹೇಳಿ. ಹಾಗೆಯೇ ನನಗೆ ಇವತ್ತು ಒಂದು ಅಕ್ಕಿದು ಉಂಡೆ ಮಾಡುವಂಥ ಒಂದು ನೆನಪಾಯಿತು. ಮೊದಲೆಲ್ಲ ನನ್ನ ಅಮ್ಮನವರೆಲ್ಲ ಮಾಡಿಕೊಟ್ಟದೆಲ್ಲ. ಹಾಗಾದರೆ ಅದನ್ನೇ ನಾನಿವತ್ತು ಮಾಡ್ತೇನೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ಅಂತ ಎನಿಸಿದೆ. ಹಾಗಾಗಿ ನಾನಿದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಇನ್ಸ್ಟೆಂಟಾಗಿ ಮಾಡ್ಬೋದು. ಹಾಗೆಯೇ ಒಂದು ತಿಂಗಳವರೆಗೆ ಕೂಡ ಇದನ್ನು ಸ್ಟೋರ್ ಕೂಡ ಮಾಡಿಡ್ಬೋದು. ಮಾಡಲಿಕ್ಕೆ ಕೂಡ ಒಂದು 10 ರಿಂದ 15 ನಿಮಿಷ ಸಾಕು, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ತುಂಬಾ ಈಸಿಯಾಗಿ ಮಾಡಲಿಕ್ಕೆ ಆಗುವಂತಹ ಅಕ್ಕಿದು ಉಂಡೆ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲೊಂದು ಪಾತ್ರೆ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಈಗ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೇನೆ. ನೋಡಿ, ಗ್ಯಾಸ್ ಆನ್ ಮಾಡಿದ ನಂತರ ಹೈ ಫ್ಲೇಮಲ್ಲಿಟ್ಟೆ ಇದನ್ನು ಮಾಡಿಕೊಳ್ಳುವ. ಇದು ಒಳ್ಳೆ ಬಿಸಿ ಆಗಬೇಕು. ನಾವಿಟ್ಟಂಥ ಪಾತ್ರೆ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಬೇಕು. ಬಿಸಿಯಾದ ನಂತರನೇ ನಾವಿಲ್ಲಿ ಇದಕ್ಕೆ ಅಕ್ಕಿಯನ್ನಿಲ್ಲಿ ಹಾಕಬೇಕು. ತಣ್ಣಗೆ ಇರುವಾಗ ಹಾಕಬೇಡಿ, ಬಿಸಿ ಇರುವಾಗ ಹಾಕಿದರೆ ಸ್ವಲ್ಪ ಬೇಗನೆ ಆಗ್ತದೆ. ನಾವು ನಾರ್ಮಲಾಗಿ ಈಗ ಅನ್ನ ಮಾಡ್ತೇವಲ್ಲ, ಅದೇ ಇಲ್ಲಿ ನಾನಿಲ್ಲಿ ತಗೊಂಡಿರುವಂಥ ಅಕ್ಕಿ, ಕುಚ್ಚಿಗೆ ಅಕ್ಕಿ. ಇದರಲ್ಲೇ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ. ಇದನ್ನು ನಾವು ಒಳ್ಳೆಯದಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಏನಂದರೆ, ಈ ಅಕ್ಕಿಯನ್ನು ನಿಮಗೆ ಟೈಮ್ ಇದ್ದರೆ ಮುಂದಿನ ದಿನ ಬೇಕಿದ್ರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಡ್ಬೋದು ಫ್ಯಾನಿದು ಗಾಳಿಯಲ್ಲಿ. ಆಮೇಲೆ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು, ಮಾಡುವ ಮೊದಲೇ ಪ್ಲ್ಯಾನ್ ಇದ್ದರೆ. ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಳ್ಳಿ, ಬಟ್ಟೆಯಲ್ಲಿ ಧೂಳೆಲ್ಲ ಇರ್ಬೋದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಒರೆಸಿಕೊಂಡು ಮತ್ತೆ ನಾವು ಈ ರೀತಿ ಉಂಡೆಗಳನ್ನಾಗಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಬೋದು. ನಾನು ಚೆನ್ನಾಗಿ ಒರೆಸಿದ್ದೇನೆ. ಇದಿಲ್ಲಿ ಚೆನ್ನಾಗಿ ಇಲ್ಲಿ ರೋಸ್ಟ್ ಆಗಬೇಕು. ಚಟಪಟ ಅಂತ ಆಗ್ತದೆ. ಇದು ಒಳ್ಳೆ ರೋಸ್ಟ್ ಆಗುವಾಗ ಈ ಸಾಸಿವೆ ಸಿಡಿತದಲ್ವ, ಅದೇ ರೀತಿ ಸಿಡಿತದೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಾಡಬೇಕು, ರೋಸ್ಟ್ ಮಾಡಬೇಕು. ಮತ್ತು ಏನಂದರೆ, ಈ ರೈಸಿದು ಕಲರೇ ಫುಲ್ಲು ಚೇಂಜ್ ಆಗ್ತದೆ. ನೋಡಿ, ಡಾರ್ಕಾಗಿ ಬ್ರೌನ್ ಆಗ್ತದೆ. ಈಗ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ. ನೋಡಿ ಈ ರೀತಿ ಆಗಬೇಕಿದು. ರೋಸ್ಟ್ ಆದ ನಂತರ ಈ ರೀತಿ ಆಗ್ತದೆ. ನಿಮಗೀಗ ಹೈ ಫ್ಲೇಮಲ್ಲಿ ಇಟ್ಟು ಮಾಡಲಿಕ್ಕೆ ಅಂದಾಜು ಆಗೋದಿಲ್ಲ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಕಪ್ಪಾಗೆಲ್ಲ ಮಾಡೋದು ಬೇಡ, ಕಪ್ಪೆಲ್ಲ ಆದರೆ ಒಳ್ಳೆಯದಾಗೋದಿಲ್ಲ. ನಾನಿಲ್ಲಿ ಮಾಡ್ತಾ ಇದ್ದೇನಲ್ಲ, ಅದೇ ರೀತಿ ಕಲರ್ ಕೂಡ ಬರಬೇಕು. ಇನ್ನಿದು ಸಾಕು. ಇನ್ನು ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿಕೊಂಡು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ಳುವ. ಬೇರೆ ಪಾತ್ರೆಗೆ ನಾವು ಹಾಕೋದ್ರಿಂದ ಸ್ವಲ್ಪ ಬೇಗನೆ ತಣ್ಣಗೆ ಆಗ್ತದೆ. ಅದೇ ಪಾತ್ರೆಯಲ್ಲಿಟ್ಟರೆ ತಣ್ಣಗಾಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಿಮಗೆ ಟೈಮ್ ಉಂಟಂತಿದ್ದರೆ ಬೇಕಿದ್ರೆ ಅದೇ ಪಾತ್ರೆಯಲ್ಲಿಟ್ಟು ತಣ್ಣಗೆ ನೀವು ಮಾಡ್ಕೊಳ್ಬೋದು. ಇನ್ನು ಈ ಬಟ್ಲಿಗೆ ಹಾಕಿ ಸ್ವಲ್ಪ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ, ಅಂದರೆ ಬೇಗ ತಣ್ಣಗೆ ಆಗಲಿ, ನನ್ನ ಕೆಲಸ ಬೇಗ ಮುಗೀತದೆ ಅಂತೇಳಿ. ಇನ್ನು ಇದಕ್ಕೆ ನಾನು 1 ಕಪ್ಪಿಲ್ಲಿ ಅಕ್ಕಿ ತಗೊಂಡಿದ್ದೇನೆ. 1.5 ಕಪ್ ಪಫ್ಡ್ ರೈಸ್, ಅಂದರೆ ಈ ಮಂಡಕ್ಕಿ ಅಂತ ಹೇಳ್ತಾರೆ ನೋಡಿ, ಇದನ್ನಿಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಕ್ರಿಸ್ಪಿಯಾಗಿ ಇದೆ. ಕ್ರಿಸ್ಪಿ ಇಲ್ಲಾಂದರೆ ನೀವು ಸ್ವಲ್ಪ ಹುರಿದುಕೊಳ್ಬೇಕು. ಈಗ ಅಕ್ಕಿ ಹುರಿದಾದ ನಂತರ ಸ್ವಲ್ಪ ಹುರಿದುಕೊಳ್ಳಿ. ಇದೀಗ ಕ್ರಿಸ್ಪಿಯಾಗಿದೆ ಚೆನ್ನಾಗಿ, ಹಾಗಾಗಿ ನಾನಿಲ್ಲಿ ಹುರಿದುಕೊಳ್ಳಿಲ್ಲ. ಇದು ಒಳ್ಳೆ ರೀತಿ ಕ್ರಿಸ್ಪಿಯಾಗಿದೆ. ಇದು ಈ ರೀತಿ ಕ್ರಿಸ್ಪಿ ಇದ್ದರೆ ಹುರಿದುಕೊಳ್ಬೇಕಂತ ಇಲ್ಲ. ಇಲ್ಲಿ ನಾನು 1 ಕಪ್ಪು ಅಕ್ಕಿಗೆ 1.5 ಕಪ್ಪಷ್ಟು ಈ ಮಂಡಕ್ಕಿಯನ್ನು, ಪಫ್ಡ್ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಈ ಅಕ್ಕಿದು ಉಂಡೆ ಏನುಂಟ ಒಳ್ಳೆ ಸ್ಮೂತಾಗಿರ್ತದೆ. ಇಲ್ಲಾಂದರೆ ಖಾಲಿ ನೀವು ಅಕ್ಕಿಯಲ್ಲಿ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟ, 1-2 ದಿನ ಇಡುವಾಗ ಗಟ್ಟಿ ಆಗ್ತದೆ, ಕಲ್ಲು ಥರ ಆಗ್ತದೆ, ತಿನ್ನಲಿಕ್ಕೆ ಕಷ್ಟ ಆಗ್ತದೆ, ಕಚ್ಚಲಿಕ್ಕೆ ಕಷ್ಟ ಆಗ್ತದೆ, ಗಟ್ಟಿ ಆಗ್ತದೆ. ಹಾಗಾಗಿ ಇದು ಈ ರೀತಿ ನೀವು ಮಂಡಕ್ಕಿ ಹಾಕೋದ್ರಿಂದ ಅದು ಒಳ್ಳೆ ಸ್ಮೂತಾಗಿರ್ತದೆ, ಸಾಫ್ಟಾಗಿ ಕೂಡ ಇರ್ತದೆ, ಹಾಳು ಕೂಡ ಆಗೋದಿಲ್ಲ. ಒಳ್ಳೆ ರೀತಿಯಲ್ಲಿ ನಮಗೆ ತುಂಬ ದಿನ ಇಟ್ಟು ತಿನ್ಬೋದು. ಇನ್ನು ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಪುಡಿ ಮಾಡಿಕೊಳ್ಳೋ ಫ್ರೆಂಡ್ಸ್. ಒಳ್ಳೆ ರೀತಿಯಲ್ಲಿ ತಣ್ಣಗೆ ಆಗಲಿ, ಆಮೇಲೆ ಇದನ್ನು ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡುವಾಗ ತುಂಬ ಸ್ಮೂತಾಗಿ, ಈಗ ಮೈದಾ ಥರ ಎಲ್ಲ ಮಾಡೋದು ಬೇಡ, ಅಷ್ಟು ಸಾಫ್ಟಾಗಿ ಎಲ್ಲ ಪುಡಿ ಮಾಡೋದು ಬೇಡ. ಈ ಬಾಂಬೆ ರವೆ ಬರ್ತದಲ್ಲ, ಆ ರೀತಿ ಪುಡಿ ಮಾಡಿಕೊಳ್ಬೇಕು. ಆ ರೀತಿ ಪುಡಿ ಮಾಡಿದ್ರೇ ಈ ಉಂಡೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗೋದು. ನೋಡಿ, ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ. ನೋಡಿ, ಈ ಬಾಂಬೆ ರವೆ ಬರ್ತದಲ್ಲ, ಅದೇ ರೀತಿ ಆಗಬೇಕಿದೆ. ನಾನೇ ನಿಮಗೆ ಒಳ್ಳೆ ರೀತಿಯಲ್ಲಿ ಅಂದಾಜು ಆಗ್ತಾ ಇದೆ ಅಂತ ಎನಿಸ್ಕೊಳ್ತೇನೆ. ನೋಡಿದ್ರಲ್ಲ. ಇನ್ನು ನಾನೊಂದು ಪಾತ್ರೆ ಗ್ಯಾಸಲ್ಲಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ತಾ ಇದ್ದೇನೆ. ಗೀ ಇಲ್ಲಾಂದರೆ ನೀವು ಆಯಿಲನ್ನು ಕೂಡ ಹಾಕ್ಬೋದು. ಈಗ ಎರಡೂ ಹಾಕಲಿಕ್ಕೆ ಮನಸ್ಸಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನು ನಾನಿಲ್ಲಿ 1 ಕಪ್ ಜಾಗರಿ ಬೆಲ್ಲ ತಗೊಳ್ತಾ ಇದ್ದೇನೆ. ಬೆಲ್ಲವನ್ನು ನಾನಿಲ್ಲಿ ಪುಡಿ ಮಾಡಿದ್ದೇನೆ. ಯಾಕಂದರೆ ಪುಡಿ ಮಾಡೋದ್ರಿಂದ ಸ್ವಲ್ಪ ಬೇಗ ಮೆಲ್ಟ್ ಆಗ್ತದೆ. ಅದು ನಾವು ಗಟ್ಟಿ ಅಂದರೆ ದೊಡ್ಡ ದೊಡ್ಡ ಪೀಸೆಲ್ಲ ಹಾಕಿದರೆ ಸ್ವಲ್ಪ ಮೆಲ್ಟ್ ಆಗುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಈ ರೀತಿ ಮಾಡಿದರೆ ಬೇಗ ಆಗ್ತದೆ. ಇನ್ನು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೇನೆ. ಜಾಸ್ತಿ ಆ್ಯಡ್ ಮಾಡೋದಿಲ್ಲ. ನೋಡಿ, 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡಿದಷ್ಟೇ. ಇನ್ನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನಿಲ್ಲಿ ತುಪ್ಪ ಯಾಕೆ ಹಾಕಿದ್ದೇನೆಂದರೆ, ಈ ನಾವು ಹಾಕಿದಂಥ ಬೆಲ್ಲ ಉಂಟಲ್ಲ ಒಳ್ಳೆ ಶೈನಿಂಗ್ ಆಗಿ ಬರ್ತದೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿದ್ದು. ನಾನು ಹೇಳಿದಾಗೆ ನಿಮಗೆ ಇಷ್ಟೆಲ್ಲ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಮೆಲ್ಟ್ ಆಗಬೇಕು ನಾವು ಹಾಕಿದಂತಹ ಬೆಲ್ಲ. ಒಂದೊಂದು ಪೀಸ್ ಥರ ಇದ್ದರೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಈ ರೀತಿ
ಮೆಲ್ಟ್ ಆಗೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇದು ಪಾಕ ಬರಬಾರ್ದು. ಪಾಕ ಬಂದರೆ ಏನಾಗ್ತದೆ, ಉಂಡೆ ಗಟ್ಟಿ ಆಗ್ತದೆ. ನಮಗಿದು ಎಲ್ಲ ಮಿಕ್ಸ್ ಆಗಬೇಕು, ಕರಗಿಕೊಂಡು ಬರಬೇಕು. ಅಲ್ಲಿ ತನಕ ನಾವಿದನ್ನು ಮಿಕ್ಸ್ ಮಾಡು. ನೋಡಿ, ಈಗ ಒಳ್ಳೆಯದಾಗಿ ಕರಗಿದೆ ಎಲ್ಲ ಬೆಲ್ಲ. ಇನ್ನಿದಕ್ಕೆ 1 ಕಪ್ ನಾನಿಲ್ಲಿ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ತೆಂಗಿನ ತುರಿ ಹಾಕೋದ್ರಿಂದ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ ಈ ಲಡ್ಡು. ಇದು ಕೂಡ ಒಳ್ಳೆ ರೀತಿ ಮಿಕ್ಸ್ ಆಗಲಿ. ಓಕೆ, ಈಗ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಯಿತು. ಇನ್ನು ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಕಾರ್ಡಮಮ್ ಪೌಡರ್, ಏಲಕ್ಕಿ ಪುಡಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಸ್ಕಿಪ್ ಮಾಡಬೇಡಿ, ಒಳ್ಳೆ ಪರಿಮಳ ಬರ್ತದೆ ಇದು ಹಾಕೋದ್ರಿಂದ, ಆಯಿತಾ. ಇನ್ನು ಇದಕ್ಕೆ ಪಿಂಚಷ್ಟು ಸಾಲ್ಟನ್ನು ಆ್ಯಡ್ ಮಾಡಿದ್ದೇನೆ. ಇದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಓಕೆ, ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ನಾವು ಪುಡಿ ಮಾಡಿಟ್ಟಿದ್ದೇವಲ್ಲ ಅಕ್ಕಿ ಮತ್ತು ಮಂಡಕ್ಕಿ, ಅದನ್ನು ನಾವಿದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ನಾನಿಲ್ಲಿ ಆ್ಯಡ್ ಮಾಡುವಾಗ ನೆನಪಿಡಿ, ಗ್ಯಾಸನ್ನು ಆಫ್ ಮಾಡಲಿಲ್ಲ, ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಅಕ್ಕಿಯನ್ನು ನಾವು ಮಿಕ್ಸ್ ಮಾಡೋದ್ರಿಂದ ಬೇಗನೆ ಮಿಕ್ಸ್ ಆಗ್ತದೆ. ನಾವೀಗ ಬೆಲ್ಲ ಆಯಿತು, ಬೆಲ್ಲ ಎಲ್ಲ ಕರಗಿ ಆಯಿತು, ಮಿಕ್ಸ್ ಆಯಿತು ಅಂತ ಹೇಳಿ ನಾವೀಗ ಆಫ್ ಮಾಡಿ ಅಕ್ಕಿ ಹಿಟ್ಟನ್ನು ನಾವೀಗ ಪುಡಿ ಮಾಡಿದ ಅಕ್ಕಿಯನ್ನು ಹಾಕಿದರೆ ಅಲ್ಲಿ ಏನಾಗ್ತದೆ, ಬೆಲ್ಲ ಬೇಗನೆ ಗಟ್ಟಿ ಆಗ್ತದೆ, ಮಿಕ್ಸ್ ಆಗುವಾಗ ಲೇಟ್ ಆಗ್ತದೆ. ನಾವು ಗ್ಯಾಸಲ್ಲೇ ಇಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಈ ಪುಡಿ ಮಾಡಿದ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತದೆ. ಯಾಕಂದರೆ ಅಲ್ಲಿ ಬಿಸಿ ಆಗ್ತಾ ಇರ್ತದಲ್ಲ, ಬೆಲ್ಲ ಕರಗಿಕೊಂಡೇ ಇರ್ತದೆ. ಆವಾಗ ನಮಗೆ ಮೆಲ್ಟ್ ಆಗಲಿಕ್ಕೆ ಈ ಅಕ್ಕಿ ಎಲ್ಲ ಮಿಕ್ಸ್ ಆಗಲಿಕ್ಕೆ ತುಂಬಾ ಈಸಿ ಆಗ್ತದೆ. ನೋಡಿದ್ರಲ್ಲ ಈಗ ಎಷ್ಟು ಬೇಗ ಇದು ಮಿಕ್ಸ್ ಆಯಿತು ಅಂತ ಹೇಳಿ. ಇನ್ನು ಗ್ಯಾಸಿದು ಫ್ಲೇಮ್ ಆಫ್ ಮಾಡಿಕೊಳ್ಳುವ. ಇದಿನ್ನು ರೆಡಿ ಆಯಿತು. ಇನ್ನು ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಿಸಮೆ ಸೀಡನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಎಳ್ಳು. ಇದು ನೀವು ಬೇಕಿದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಇದು ತಿನ್ನುವಾಗ ಒಂದೊಂದು ಎಳ್ಳು ಸಿಕ್ಕಿದರೆ ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಹಾಕಿದ್ದೇನೆ. ಇನ್ನು ನಾನಿದನ್ನು ಬೇರೆ ಒಂದು ಬಟ್ಲಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಂಡೆ ಕಟ್ಟುವಾಗ ಸ್ವಲ್ಪ ತಣ್ಣಗೆ ಆಗಲಿ ಅಂತೇಳಿ. ಇದು ಬಿಸಿ ಇರುವಾಗಲೇ ಉಂಡೆ ನಾವು ಮಾಡಿಕೊಳ್ಬೇಕು. ತಣ್ಣಗೆ ಆದ ನಂತರ ಏನಾಗ್ತದೆ, ಗಟ್ಟಿ ಆಗ್ತದೆ. ಹಾಗಾಗಿ ನಮಗೆ ಉಂಡೆ ಕಟ್ಟುವಾಗ ನಾವು ಹೇಳಿದಾಗೆ ಉಂಡೆ ಬರುವುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕಾಗ್ತದೆ. ಇದು ಫಸ್ಟಿಗೆ ನಾವೀಗ ಹಾಕಿದಂತಹ ಸಿಸಮೆ ಸೀಡ್ಸನ್ನು ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ, ಬಿಸಿ ಇರ್ತದೆ ಈ ರೀತಿ. ಇನ್ನು ಒಂದೊಂದು ಸ್ವಲ್ಪ ತಗೊಂಡು ನಿಮಗೆ ಯಾವ ರೀತಿ ಉಂಡೆ ಬೇಕು, ದೊಡ್ಡದು ಬೇಕಾ ಸಣ್ಣದು ಬೇಕಾ ನೋಡಿಕೊಂಡು ಆ ರೀತಿ ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದನ್ನು ನೀವು 1 ತಿಂಗಳವರೆಗೆ ಕೂಡ ಇಡ್ಬೋದು, ಹಾಳಾಗೋದಿಲ್ಲ. ಮತ್ತು ಈ ಹೊರದೇಶಕ್ಕೆಲ್ಲ ಹೋಗುವವರಿದ್ದರೆ ಕೂಡ ಇದನ್ನು ಕಳಿಸಿಕೊಡ್ಬೋದು. ಮೊದಲು ನಾವೆಲ್ಲ ಹೊರದೇಶಕ್ಕೆ ಹೋಗುವಾಗ ನನ್ನಮ್ಮ ಇದನ್ನೆಲ್ಲ ಮಾಡಿ ನಮಗೆ ಕೊಡ್ತಾಯಿದ್ರು. ಅಂದರೆ ತುಂಬ ದಿನ ನಾವು ಮಾಡಿ ತಗೊಂಡೋದ್ರೆ ಇಡ್ಬೋದು ಅಂತ ಹೇಳಿ, ಅಲ್ಲಿ ಮಾಡಲಿಕ್ಕೆ ಕಷ್ಟ ಆಗೋದು ಬೇಡ ಅಂತ ಹೇಳಿ ಇಲ್ಲಿಯೇ ನನಗೆಲ್ಲ ರೆಡಿ ಮಾಡಿ ಎಲ್ಲ ಕೊಡ್ತಾಯಿದ್ರು ನನ್ನಮ್ಮ. ಹಾಗಾಗಿ ಇದನ್ನು ನೀವು ಕೂಡ ಯಾರಾದರೂ ಹೋಗುವವರಿದ್ದರೆ ಮನೆಯಲ್ಲಿ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಫ್ಯಾಮಿಲಿ ಹೋಗುವವರಿದ್ದರೂ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು. ಸಾಧಾರಣ 1 ತಿಂಗಳವರೆಗೆ ಇಟ್ಟರೂ ಇದು ಹಾಳಾಗೋದಿಲ್ಲ. ಏನು ಗಟ್ಟಿಯಾಗೋದಾಗಲಿ ಹಾಳಾಗೋದಾಗಲಿ ಜಿಡ್ಡು ಸ್ಮೆಲ್ ಬರೋದು ಏನೂ ಇಲ್ಲ. ಒಳ್ಳೆ ರೀತಿಯಲ್ಲಿ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ನೀವು ಎಷ್ಟು ಬೇಗನೆ ಇದು ರೆಡಿ ಆಗ್ತಂತ. ಇನ್ಸ್ಟೆಂಟಾಗಿ ಇದನ್ನು ಮಾಡ್ಬೋದು. ನಮಗೆ ಒಂದು 10ರಿಂದ 15 ನಿಮಿಷ ಸಾಕು ನಮಗೆ ಈ ಅಕ್ಕಿದು ಉಂಡೆಗಳನ್ನು ನಮಗೆ ಮಾಡಿಕೊಳ್ಳಿಕ್ಕೆ. ನೋಡಿ, ನಾನು ನಿಮಗೆ ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಸಾಫ್ಟಾಗಿದೆ ಒಳಗಿಂದ ನೋಡಿ. ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟ್ ಇರ್ತದೆ. ಬೇಗನೆ ಮಾಡ್ಬೋದು. ಈಗ ನಮಗೆ ತುಂಬ ವಸ್ತೇನು ಬೇಡ ಇದು ಮಾಡಲಿಕ್ಕೆ, ತುಂಬಾ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಏನಂದರೆ, ನೀವು ಇವತ್ತೇ ಮಾಡಿ ಇವತ್ತೇ ಖಾಲಿ ಮಾಡ್ತೀರಾ ಅಥವಾ ನಾಳೆ ನಾಡಿದ್ದು ತನಕ ಮಾತ್ರ 1 2ರಿಂದ 3 ದಿನ ಇಡ್ತೀರಂತ ಇದ್ದರೆ ನೀವು ಮಂಡಕ್ಕಿ ಕೂಡ ಹಾಕದೆ ಡೈರೆಕ್ಟಾಗಿ ಖಾಲಿ ಅಕ್ಕಿಯನ್ನೇ ಹಾಕಿ ಕೂಡ ಮಾಡ್ಕೊಳ್ಬೋದು. ತುಂಬ ದಿನ ಇಡೋದಾದರೆ ಮಾತ್ರ ನಾವು ಮಂಡಕ್ಕಿಯನ್ನು ಇಲ್ಲಿ ಯೂಸ್ ಮಾಡಬೇಕು, ಯಾಕಂದರೆ ಅದು ಗಟ್ಟಿ ಆಗ್ತದೆ. ಮಂಡಕ್ಕಿ ಹಾಕೋದ್ರಿಂದ, ಪಫ್ಡ್ ರೈಸ್ ಹಾಕೋದ್ರಿಂದ ಸಾಫ್ಟಾಗಿ ಇರ್ತದೆ ಅಂತೇಳಿ. ಇದನ್ನು ಬಿಸಿ ಬಿಸಿಯಾದ ಚಾಯ್, ಕಾಫಿ, ಮಾಲ್ಟ್ ಯಾವುದ್ರ ಜೊತೆ ಬೇಕಿದ್ದರೂ ತಿನ್ಬೋದು. ತುಂಬಾ ಟೇಸ್ಟ್ ಆಗಿರ್ತದೆ. ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸಿದ್ದೇನೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇನ್ಸ್ಟೆಂಟಾಗಿ ಮಾಡುವಂತಹ ಅಕ್ಕಿದು ಉಂಡೆ. ಈ ಟೇಸ್ಟನ್ನು ನೀವು ಕೂಡ ನೋಡಬೇಕಂತಿದ್ರೆ ಇನ್ಸ್ಟೆಂಟಾಗಿ ನೀವು ಕೂಡ ಮಾಡಬೇಕು, ಸ್ಟೋರ್ ಮಾಡಬೇಕು, ಮನೆಯಲ್ಲಿದ್ದವರಿಗೆ ತಿನ್ನಿಸಬೇಕು, ಅಥವಾ ಯಾರಾದರೂ ಹೊರದೇಶಕ್ಕೆ ಹೋಗುವವರಿದ್ದರೆ ಮಾಡಿಕೊಡ್ಬೇಕಂತ ಮನಸ್ಸಿದ್ರೆ ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.